ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ಬೇಸಿಗೆಯಲ್ಲಿ ತಪ್ಪದೇ ತಿನ್ನಲೇಬೇಕಾಗಿರುವಂಥ ಒಂದು ಹಣ್ಣು ಅಂತ ಹೇಳಿದ್ರೆ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ. ಕಲ್ಲಂಗಡಿಯಲ್ಲಿರುವಂಥ ಒಂದು ಪೌಷ್ಟಿಕಾಂಶಗಳು ಏನು, ಅದನ್ನು ಯಾಕೆ ತಪ್ಪದೇ ಗರ್ಭಿಣಿ ಸ್ತ್ರೀಯರು ತಿನ್ನಲೇಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನೋಡಿದ್ರೆ ಇದೊಂದು ಸೂಪರ್ ಹೈಡ್ರೇಟಿಂಗ್ ಫ್ರೂಟ್ ಅಂತ ಹೇಳ್ಬೋದು. ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಾಗಿ ನೀರನ್ನು ಸೇವಿಸೋದು ತುಂಬಾ ಮುಖ್ಯ. ಅದು ಒಂದು ಬೇಸಿಗೆ ಕಾಲದಲ್ಲಿ ದೇಹದಲ್ಲಿರುವಂಥ ನೀರಿನ ಅಂಶ ಬೆವರಿನ ರೂಪದಲ್ಲಿ ಹೊರಗಡೆ ಬರ್ತಾ ಇರುತ್ತೆ. ದೇಹ ಹೈಡ್ರೇಟೆಡ್ ಆಗಿ ಇಟ್ಟಿರಬೇಕು ಅಂತ ಹೇಳಿದರೆ ಕೆಲವೊಂದು ನೀರಿನ ಅಂಶ ಇರುವಂಥ ಆಹಾರಗಳನ್ನು ಸೇವನೆ ಮಾಡಬೇಕಾಗತ್ತೆ. ವಾಟರ್ ಮೆಲನ್ನಲ್ಲಿ 90% ಆಫ್ ವಾಟರ್ ಕಂಟೆಂಟ್ ಇರುತ್ತೆ. ನಾವು ತಿನ್ನುವ ಪ್ರತಿಯೊಂದು ವಾಟರ್ ಮೆಲನ್ ಪೀಸ್ನಲ್ಲೂ ಸಹ ವಾಟರ್ ಕಂಟೆಂಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ದೇಹವನ್ನು ಹೈಡ್ರೇಟೆಡ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಗರ್ಭಿಣಿ ಸ್ತ್ರೀಯ ಬ್ಲಡ್ಡನ್ನು ಪ್ಯೂರಿಫೈ ಆಗಿ ಇಟ್ಕೊಳ್ಳೋದಕ್ಕೆ, ಗರ್ಭದಲ್ಲಿರುವಂಥ ಮಗು ಸೇಫ್ಟಿಯಾಗಿರೋದಕ್ಕೆ ಈ ವಾಟರ್ ಮೆಲನ್ ತುಂಬಾ ಸಹಕಾರಿಯಾಗಿದೆ. ಪ್ರೆಗ್ನೆನ್ಸಿಯಲ್ಲಿ ಫೆಟಿಗ್, ಟಯರ್ಡ್ನೆಸ್ ಅನ್ನೋದು ಗರ್ಭಿಣಿ ಸ್ತ್ರೀಯರಲ್ಲಿ ಜಾಸ್ತಿನೇ ಇರುತ್ತೆ. ವಾಟರ್ ಮೆಲನ್ ಸೇವನೆಯಿಂದ ಇದೆಲ್ಲ ಕಡಿಮೆ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ, ಹಾರ್ಟ್ ಹೆಲ್ತನ್ನು ಸಹ ಇದು ಇಂಪ್ರೂವ್ ಮಾಡುತ್ತೆ. ಇದರಲ್ಲಿರುವ ಪೊಟ್ಯಾಷಿಯಂ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಾಫಿಯಾಗಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿ ಇರುತ್ತೆ. ವಿಟಮಿನ್ ಎ ಅನ್ನೋದು ಕಣ್ಣಿನ ಒಂದು ಇಂಪ್ರೂವ್ಮೆಂಟ್ ಅಥವಾ ಕಣ್ಣಿನ ಒಂದು ಹೆಲ್ತ್ಗೋಸ್ಕರ, ಮೆಗ್ನೀಷಿಯಂ ಅನ್ನೋದು ಹಾರ್ಟು ಮತ್ತು ಮಸಲ್ಸ್ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ಫುಲ್ ಆಗಿ ಇರುತ್ತೆ. ಇದು ಬೇಬಿಯ ಮಸಲ್ ಗ್ರೋತ್ ಡೆವಲಪ್ಮೆಂಟ್ಗೂ ಸಹ ಹೆಲ್ಪ್ಫುಲ್ ಆಗಿ ಇರುತ್ತೆ. ಬೇಬಿಯ ಬಾಡಿ ಡೆವಲಪ್ಮೆಂಟ್ಗೂ ಸಹ ಈ ಒಂದು ಕಲ್ಲಂಗಡಿ ಹಣ್ಣು ತುಂಬಾ ಸಹಕಾರಿಯಾಗಿ ವರ್ಕ್ ಆಗುತ್ತೆ. ವಾಟರ್ ಮೆಲನ್ ಸೇವನೆ ಮಾಡೋದ್ರಿಂದ ಲೆಗ್ ಸ್ವೆಲ್ಲಿಂಗ್, ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಆಗುತ್ತೆ. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ದೇಹಕ್ಕೆ ಯಾವುದೇ ಇನ್ಫೆಕ್ಷನ್ಸ್ ಆಗದೇ ಇರೋ ರೀತಿ ತಡೆಗಟ್ಟುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಎಡಿಮಾ ಅನ್ನೋ ಸಮಸ್ಯೆ ತುಂಬಾ ಕಾಮನ್ ಆಗಿ ಕಂಡುಬರುತ್ತೆ. ಅಂದರೆ ದೇಹದ ಒಂದು ವೆಯ್ಟ್ ಜಾಸ್ತಿ ಆಗ್ತಾ ಇದ್ದಂಗೆ ಅದು ಕಾಲ್ ಸ್ವೆಲ್ಲಿಂಗ್ಗೆ ಅಥವಾ ಇನ್ಫ್ಲಮೇಷನ್ಗೆ ಕಾರಣ ಆಗುತ್ತೆ. ಈ ಎಲ್ಲ ಇನ್ಫ್ಲಮೇಷನ್ ಕಡಿಮೆ ಮಾಡಬೇಕು ಅಂದರೆ ಡೈಲಿ ನೀವು ವಾಟರ್ ಮೆಲನನ್ನು ಸೇವನೆ ಮಾಡಬೇಕು. ಜೊತೆಗೆ ಡೈಜೆಷನ್ ನಮಗೆ ಸರಾಗವಾಗಿ ಆಗಬೇಕು ಅಂದರೆ ನೀವು ದಿನಾಲೂ ಈ ಒಂದು ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ಸು ಸಹ ನಿಮಗೆ ಇರೋದಿಲ್ಲ. ಇದನ್ನು ತಿನ್ನೋದ್ರಿಂದ ದೇಹಕ್ಕೆ ಒಂದು ಎನರ್ಜಿ ಸಹ ಬರುತ್ತೆ. ನೀವು ಸ್ಟ್ರಾಂಗ್ ಆಗಿ ಎನರ್ಜಿಯಿಂದ ಕೂಡಿರುವಂಥ ಆ್ಯಕ್ಟಿವ್ ಆಗೂ ಇರ್ತೀರ. ಇನ್ನು ಬೇಸಿಗೆಯಲ್ಲಿ ಇನ್ನೊಂದು ಮುಖ್ಯವಾದ ಫ್ರೂಟ್ ಅಂತ ಹೇಳಿದ್ರೆ ಮಸ್ಕ್ ಮೆಲನ್. ಇದು ಪ್ರೆಗ್ನೆನ್ಸಿಯಲ್ಲಿ ತಿನ್ಬೋದಾ, ಇದರಿಂದ ಮಗುಗೆ ಆಗುವಂಥ ಪ್ರಯೋಜನಗಳೇನು ಅಥವಾ ತೊಂದರೆನಾ? ಕರ್ಬೂಜ ಹಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಇದನ್ನು ಸೇವನೆ ಮಾಡೋದ್ರಿಂದ ದೇಹ ಹೈಡ್ರೇಟೆಡ್ ಆಗಿ ಇಟ್ಟಿರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ನೀರನ್ನು ಸೇವನೆ ಮಾಡಬೇಕಾಗಿರೋದ್ರಿಂದ ನಿಮಗೆ ನೀರು ಜಾಸ್ತಿ ಸೇವನೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಈ ಹಣ್ಣನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ದೇಹ ಹೈಡ್ರೇಟೆಡ್ ಆಗಿ ಇರುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ವಿಟಮಿನ್ ಸಿ, ಎ, ಫೋಲಿಕ್ ಆ್ಯಸಿಡ್ ಬೇಬಿಯ ಬ್ರೈನ್ ಡೆವಲಪ್ಮೆಂಟ್ಗೆ, ಐ ಇಂಪ್ರೂವ್ಮೆಂಟ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ತಿನ್ನುವಂಥ ಪ್ರತಿಯೊಂದು ಮಸ್ಕ್ ಮೆಲನ್ನ ಪೀಸ್ ಏನಿದೆ ಅದು ಬೇಬಿಗೆ ಬ್ಲೆಸ್ಸಿಂಗ್ ಆಗೇ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಮಲಬದ್ಧತೆ ಸಮಸ್ಯೆ ಇತ್ತು ಅಂತ ಹೇಳಿದರೆ ದಿನಾಲೂ ಒಂದು ಬೌಲ್ ಮಸ್ಕ್ ಮೆಲನ್ ಪೀಸಸನ್ನು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ, ಡೈಜೆಷನ್ನು ಸರಾಗವಾಗಿ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇದೆಯಾ ಅಥವಾ ತುಂಬಾ ಬೆಳಿಗ್ಗೆ ನಿಮಗೆ ತುಂಬಾ ವಾಮಿಟಿಂಗ್ ಆಗಿ ಫೀಲ್ ಆಗ್ತಾ ಇದೆಯಾ? ಹಾಗಿದ್ರೆ ಮಸ್ಕ್ ಮೆಲನ್ನ ತಿಂದು ನೋಡಿ, ಖಂಡಿತವಾಗ್ಲೂ ರಿಲೀಫ್ ಆಗಿ ಇರುತ್ತೆ. ಇದನ್ನು ರೆಗ್ಯುಲರ್ ಆಗಿ ತಿಂತಾ ಇರೋದ್ರಿಂದ BP ಸಹ ಕಂಟ್ರೋಲಲ್ಲಿ ಇರುತ್ತೆ. ಇನ್ನು ಇದನ್ನು ಯಾವಾಗ ಸೇವನೆ ಮಾಡಬೇಕು ಅಂತ ನೋಡಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ ಸೇವನೆ ಮಾಡಿದ್ರೆ ಉತ್ತಮ, ಅಥವಾ ಮಧ್ಯಾಹ್ನ ಲಂಚ್ಗೂ ಮುಂಚೆ ಸೇವನೆ ಮಾಡ್ಬೋದು, ಅಥವಾ ಲಂಚ್ ಆದ 1 ಗಂಟೆ ಬಿಟ್ಟು ಇದನ್ನು ಸೇವಿಸ್ಬೋದು. ರಾತ್ರಿ ತಿನ್ನೋದನ್ನು ಅವಾಯ್ಡ್ ಮಾಡಿ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಸೇವನೆ ಮಾಡೋದು ಉತ್ತಮ. ಇನ್ನು ಇದನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದರೆ ಫ್ರೆಶ್ ಆಗಿ ಕಟ್ ಮಾಡಿರುವಂಥ ಮಸ್ಕ್ ಮೆಲನನ್ನು ತಿಂದರೆ ಉತ್ತಮ. ಫ್ರಿಜ್ಜಲ್ಲಿ ಇಟ್ಟು ಇಮಿಡಿಯೇಟಾಗಿ ತೆಗೆದು ತಿನ್ನಬಾರ್ದು, ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ಮೇಲೆ ತಿನ್ನಬೇಕು. ಪೂರ್ತಿಯಾಗಿ ಹಣ್ಣಾಗಿ ಇದ್ರೇ ಇದನ್ನು ತಿನ್ನಬೇಕು. ಜೊತೆಗೆ ಒಟ್ಟಿಗೆ ತುಂಬ ಪ್ರಮಾಣದಲ್ಲಿ ಸೇವಿಸಬಾರ್ದು, ಸ್ವಲ್ಪ ಪ್ರಮಾಣದಲ್ಲಿ ದಿನಕ್ಕೆ 1 ಬೌಲಷ್ಟು ರೆಗ್ಯುಲರ್ ಆಗಿ ತಿನ್ಬೋದು. ಇನ್ನು ಇದರಲ್ಲಿ ಜ್ಯೂಸನ್ನು ಮಾಡ್ಕೊಂಡು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಶುಗರು ಮತ್ತು ಮಿಲ್ಕನ್ನು ಅವಾಯ್ಡ್ ಮಾಡಿ. ಮಿಲ್ಕನ್ನು ಆ್ಯಡ್ ಮಾಡೋದ್ರಿಂದ ಕೆಲವೊಂದು ಸಲ ಅಜೀರ್ಣ ಆಗೋ ಸಂಭವ ಇರುತ್ತೆ. ಇನ್ನು ಇದನ್ನು ಯಾರು ತಿನ್ನಬಾರ್ದು ಅಂತ ಹೇಳಿದ್ರೆ ಏನಾದರೂ ಅಲರ್ಜೀಸ್ ಇದ್ದೆ, ಫ್ರೂಟ್ಸ್ ತಿಂದರೆ ಅಲರ್ಜಿ ಆಗುತ್ತೆ ಅನ್ನೋರು ಇದನ್ನು ಅವಾಯ್ಡ್ ಮಾಡಬೇಕು. ಜೊತೆಗೆ ಶೀತ, ನೆಗಡಿ, ಕೆಮ್ಮು ಇರುವಂಥವರು ಇದನ್ನು ಅವಾಯ್ಡ್ ಮಾಡಿ. ಡಾಕ್ಟರ್ ಸಲಹೆ ತಗೊಂಡು ಇದನ್ನು ಸೇವನೆ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.